ನೀವು ನಮ್ಮ ಹತ್ರ ಬುಕ್ ಮಾಡಿರ್ತೀರ, ಪಕ್ಕದಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ, ನೀವು ನಿಂತಿರೋ ಜಾಗದಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ. ಅವ್ರು ಬರ್ತಾರೆ, ಎಲ್ಲಿಗೆ ಮೇಡಮ್ ಅಂತಾರೆ ನಿಮ್ಮನ್ನು. ನೀವು ಬುಕ್ಕಿಂಗ್ ಅಂತೀರ, ಹಿಂಗೆ ತೋರಿಸ್ತೀರ ಬುಕ್ಕಿಂಗ್ ಆಗಿದೆ ಅಂತ. ಎಷ್ಟು ತೋರಿಸ್ತಾ ಇದೆ ಮೇಡಮ್ ಅಂತಾರೆ. 100 ತೋರಿಸ್ತಾ ಇದೆ ಅಂತಾರೆ. ಸರಿ ಮೇಡಮ್, ಆ 100 ನಮಗೆ ಕೊಟ್ಬಿಡಿ, ಕ್ಯಾನ್ಸಲ್ ಮಾಡಿಬಿಡಿ ಅದನ್ನ ಅಂತಾರೆ. ಟಕ್ ಅಂತ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನಾನು ಬಂದಲ್ಲಿ ಮತ್ತೆ ವಾಪಸ್ ಹೋಗಬೇಕು. ಈ ಥರ ಸಿಚುವೇಶನ್ಗಳು ಆಗ್ತಾಯಿದೆ. ಕಸ್ಟಮರ್ ಏನಕ್ಕೆ ಟಕ್ ಅಂತ ಬೇಗ ಕ್ಯಾನ್ಸಲ್ ಮಾಡ್ತಾರಂತ ಈ ಪರಿಸ್ಥಿತಿಗಳು ಇದೆ. ನನಗೆ ಕಸ್ಟಮರೇ ಹೇಳಿದ್ದಾರೆ, ಈಗ ನೀವೇ ನಮ್ಮ ಕಸ್ಟಮರ್, ನೀವೇ ಹೇಳಿದ್ದೀರ ನನಗೆ, ಸರ್ ಆಟೋದವರು ಅವರು ಕ್ಯಾನ್ಸಲ್ ಮಾಡಿ ಅಂದರು, ಇದೆ ಏನು ಅಮೌಂಟ್ ಇದೆ ಅದೇ ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ಬಟ್ ನಾನು ಬುಕ್ ಮಾಡಿದ್ದೀನಲ್ಲ, ನಮ್ಮ ಡ್ರೈವರ್ ನಮ್ಗಾಗಿ ಬರ್ತಾ ಇದ್ದಾರೆ, ನಾನು ಕ್ಯಾನ್ಸಲ್ ಮಾಡಿಲ್ಲ ಸರ್ ಅಂತ ಹೇಳಿದ್ರು. ಅವರೇ ಹೇಳಿದ್ರು ಕಸ್ಟಮರಾ. ಸೊ ಎಲ್ಲ ಥರದ್ದು ನೋಡಿದ್ದೀರಾ ನೀವು? ಎಲ್ಲ ಥರನೂ ನೋಡಿದ್ವಿ. ಸೊ ಇವಾಗ ಆ್ಯಪ್ ಬೇಸ್ಡ್ ಬುಕ್ಕಿಂಗ್ಸ್ ಎಲ್ಲ ಬಂದಮೇಲೆ ಆಟೋ ಸ್ಟ್ಯಾಂಡ್ಸ್ಗಳ ಅವಶ್ಯಕತೆ ಅಥವಾ ಅಲ್ಲಿ ಏನು ನಡೀತಾ ಇದೆ ಇವಾಗ? ಅಲ್ಲಿ ಆಟೋ ಸ್ಟ್ಯಾಂಡ್ಗಳು ಇದ್ದಾವೆ. ಎಷ್ಟಿದೆ ಬೆಂಗಳೂರಲ್ಲಿ ಆಟೋ ಸ್ಟ್ಯಾಂಡು? ಆಟೋ ಸ್ಟ್ಯಾಂಡ್ಗಳು ಈಗ ಸುಮಾರು ಇದ್ದಾವೆ ಮೇಡಮ್, ಜಾಸ್ತಿನೇ ಇದ್ದಾವೆ. ಇವತ್ತು ಅದೇ 2.25 ಲಕ್ಷ ಆಟೋಗಳಿದೆ. ಈಗ ಇನ್ನೂ ಸ್ಟೇಟ್ ಗೌರ್ಮೆಂಟು 1.5 ಲಕ್ಷ ಪರ್ಮಿಟ್ಸ್ಗಳನ್ನು ಕೊಡೋಕ್ಕೆ ಅಂತ ನೆಕ್ಸ್ಟ್ 5 ವರ್ಷಕ್ಕೆ ರೆಡಿ ಆಗ್ತಾ ಇದೆ. ಮತ್ತು ಆಟೋ ಡ್ರೈವರ್ಸ್ ಯೂನಿಯನ್ನು ARDU ಬಂದು ಎಸ್ಟಾಬ್ಲಿಷ್ ಆಗಿರೋದು 1974 ಅಂತ ಡೇಟಾ ಇದೆ. ಸೊ ಇವತ್ತಿಗೆ ಎಷ್ಟು ಯೂನಿಯನ್ ಇದೆ ಅಂದರೆ ಆಟೋ ಸ್ಟ್ಯಾಂಡ್ಸ್ಗಳಿದೆ, ಅದರ ಬಗ್ಗೆ ಎಲ್ಲ ಇಲ್ಲಿ ಡೇಟಾ ಇಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಏನಾದ್ರು ನಿಮ್ಗೆ ಗೊತ್ತಾ ಸರ್ ಎಷ್ಟಿದೆ? ಯೂಶ್ವಲಿ ಒಂದು ಏರಿಯಾಗೆ ಎಷ್ಟು ಸ್ಟ್ಯಾಂಡ್ಸ್ ಇರುತ್ತೆ? ಈಗ ಎಲೆಕ್ಟ್ರಾನಿಕ್ ಸಿಟಿ ಅಂದಮೇಲೆ ದೊಡ್ಡ ತೋಗೋರು ಎಲೆಕ್ಟ್ರಾನಿಕ್ ಸಿಟಿ ಸುಮಾರು ಒಂದು ಏರಿಯಾದಲ್ಲಿ ಇಲ್ಲ ಅಂದ್ರೂ ಒಂದು 12-13 ಇರುತ್ತೆ ಮೇಡಮ್. ಹೌದಾ? ಈಗ ದೊಡ್ಡ ತೋಗರು ಗ್ರಾಮ ಅಂದರೆ ಅಲ್ಲೊಂದು, ಕೋನಪ್ಪ ನಗರ ಅಂತಂದರೆ ಅಲ್ಲೊಂದು 2, ಎಲೆಕ್ಟ್ರಾನಿಕ್ ಸಿಟಿ 3, ನೀಲಾದ್ರಿ ಅಲ್ಲಿ 4, ಇಲ್ಲಾಂದರೆ ಒಂದು 13-15ವರೆಗೂ ಇರುತ್ತೆ ಆಟೋ ಸ್ಟ್ಯಾಂಡ್ಗಳೇ ಮಾಡಿರ್ತಾರೆ. ಯಾಕಂದರೆ ಈಗ ಎಲ್ಲ ತುಂಬ ಅಪಾರ್ಟ್ಮೆಂಟ್ ಆಗಿದೆವಲ್ಲ, ಆ ಜಾಗದಲ್ಲಿ ಏನು ಮಾಡ್ತಾರೆ, ಅಪಾರ್ಟ್ಮೆಂಟ್ ಎಲ್ಲೆಲ್ಲ ಇದ್ದಾವೆ ಆ ಜಾಗದಲ್ಲಿ ಸ್ಟ್ಯಾಂಡ್ ಥರ ಮಾಡಿಬಿಟ್ಟು ನಿಲ್ಸ್ಕೊಂಬಿಡ್ತಾರೆ. ಈ ಸ್ಟ್ಯಾಂಡ್ ಮಾಡೋರು ಯಾರು? ನಿಮ್ಮ ಅಸೋಸಿಯೇಷನ್ನೇನಾ? ಅಲ್ಲಿ ಆ ಏರಿಯಾದಲ್ಲೇ ಇವಾಗ ಇರ್ತಾರಲ್ವ, ಲೋಕಲ್ಲಾಗಿ ಇರ್ತಾರೆ, ಅವರು ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಯೂನಿಯನ್ ಅವರು ಹೋಗಿ ಆ ಏರಿಯಾದ ಕಾರ್ಪೊರೇಟ್ರು ಅಥವಾ ಯಾವ ಲೆವೆಲಲ್ಲಿ ನಾವು ಇಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ಕೋತೀವಿ ಅಂತ ಹೇಳ್ಕೊಂಡು ಮತ್ತೆ ಅಲ್ಲಿಗ ನಾವು ಒಂದಷ್ಟೆಲ್ಲ ಬೋರ್ಡ್ಗಳು ಹಾಕಬೇಕು. ಸೊ ಆ ಬೋರ್ಡೆಲ್ಲ ಈ ವ್ಯವಸ್ಥೆ ಎಲ್ಲ ಯಾರು ದುಡ್ಡು ಖರ್ಚು ಮಾಡೋದು ಇದಕ್ಕೆ? ಆಟೋದವರೇ ಖರ್ಚು ಮಾಡಬೇಕು, ಅವರೇ ಮಾಡಿ ಹಾಕೊಳ್ಳೋದು. ಆಮೇಲೆ ಅಲ್ಲಿ ಇರ್ತಾರಲ್ಲ ಹೆಡ್ ಯಾರು ಇರ್ತಾರೆ, ಅವರೇನಾದ್ರು ಸ್ವಲ್ಪ ಸಹಾಯ ಮಾಡ್ತಾರೆ. ನಿಮ್ಮ ಮತ್ತು ಆಟೋ ಯೂನಿಯನ್ಗಳ ಸಂಬಂಧ ಈಗ ಹೇಗಿದೆ? ಎಲ್ಲ ಡಿಜಿಟಲ್ ಆ್ಯಪ್ಸ್ಗಳು ಬಂದಮೇಲೆ ನಿಮ್ಮದೆಲ್ಲ ಏನು ಮೀಟಿಂಗ್ಗಳು ನಡೆಯುತ್ತಾ? ವರ್ಷಕ್ಕೊಂದ್ಸತಿ ಮೀಟ್ ಮಾಡ್ತೀರಾ? ಅಲ್ಲಿಗೆ ಯೂನಿಯನಿಗೆ ಮೆಂಬರ್ ಆಗಬೇಕಂದ್ರೆ ದುಡ್ಡು ಕೊಡಬೇಕಾ? ಅಲ್ಲಿ ಇವಾಗ 2-3-4-5 ಯೂನಿಯನ್ಗಳು ಕೇಳಿದ್ರು ನಮ್ಮನ್ನು. ನಾವು ಸದ್ಯಕ್ಕೆ ಹೋಗಿಲ್ಲ, ಯಾವ ಯೂನಿಯನ್ಗೂ ಹೋಗಿಲ್ಲ ನಾವು. ಓಹೋ, ಅಂದರೆ ಅವ್ರು ಕರೀತಾರೆ, ನಾವು ಹೋಗಲಿಲ್ಲ. ನಮಗೆ ಇವಾಗ ಅವರು ಕರೆದ ಟೈಮ್ಗೆ ನಮ್ಗೆ ಹೋಗೋಕ್ಕೆ ಟೈಮ್ ಇರಲ್ಲ, ಅದಕ್ಕೋಸ್ಕರ ನಾವು ಯೂನಿಯನ್ ಅನ್ನೋದು ಮಾಡ್ಕೊಂಡಿಲ್ಲ. ಸೊ ಒಂದು ಆಟೋ ಡ್ರೈವರು ಎಲ್ಲ ಯೂನಿಯನಿಗೆ ಮೆಂಬರ್ ಆಗಿರಲೇಬೇಕನ್ನೋ ರೂಲ್ ಅಂತ ಏನಿಲ್ಲ. ನಮಗೆ ಇಷ್ಟ ಇದ್ದರೆ ನಾವು ಮಾಡ್ಬೋದು. ಈಗ ಸುಮಾರು ಇದ್ದಾವೆ, ಬೆಂಗಳೂರು ಆಟೋ ಸೇನೆ, ಆಮೇಲೆ ಪೇಜ್ ಆಟೋ ಅಂತೆಲ್ಲ ಇದ್ದಾವೆ. ಅದೆಲ್ಲ ಅಂದರೆ ಅದೆಲ್ಲ ಮಾಡ್ಕೋಬೋದು. ಇವಾಗ ನಾವು ಸದ್ಯಕ್ಕೆ ಹೋಗಿಲ್ಲ. ಅದಕ್ಕೆ ಸೇರ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು? ಬೆನಿಫಿಟ್ ಅಂದರೆ ಈಗ ಅವರು ಕರೆದಾಗ ಹೋಗ್ಬೇಕಾಗುತ್ತೆ ನಾವು. ಅವ್ರೇನಾನ ಪ್ಲ್ಯಾನ್ಗಳು ಅದು ಇದು ಇದ್ದರೆ ಅವ್ರು ಹೇಳಿದ ಥರ ಮಾಡಬೇಕಾಗುತ್ತೆ. ಸ್ವಲ್ಪ ಯೂಶ್ವಲಿ ಏನೇನು ಮಾಡ್ತಾರೆ ಪ್ಲ್ಯಾನ್ಗಳಂದರೆ ಇಲ್ಲಿ ಏನೇನು ಮೀಟಿಂಗ್ಗಳು? ಸಪೋಸ್ ಅಂದರೆ ನಾಳೆ ಯಾವುದನ ಇವಾಗ ಈಗ ಅದೇನು ಮಾಡಿದ್ದಾರೆ ಅಂದರೆ, ಈಗ ನಮ್ಮದು ಆಟೋ ಎಲ್ಲನೇ ನಿಂತುಬಿಡ್ತು, ಆವಾಗ ನಾವೇನು ಮಾಡ್ತೀವಿ, ವಾಟ್ಸಪ್ಪಲ್ಲಿ ಅದನ್ನು ಅಪ್ಡೇಟ್ ಕೊಡ್ತೀವಿ. ಹಿಂಗೆ ನಮ್ಮದು ಕ್ಲಚ್ ಕಟ್ಟಾಗಿದೆ, ಅದು ಕಟ್ಟಾಗಿದೆ ಅಂತ ಅಪ್ಡೇಟ್ ಕೊಟ್ಟಾಗ ಅವರು ಬೇರೆ ಹತ್ರದಲ್ಲಿ ಯಾರು ಡ್ರೈವರ್ ಇರ್ತಾರೆ ಅವ್ರು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಸದ್ಯಕ್ಕೆ ಅದೊಂದಿದೆ ಇವಾಗ ಆಟೋ ಇದು ಯೂನಿಯನಲ್ಲಿ. ಆಮೇಲೆ ಏನಾನ ಈಗ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು ಅಂತ ಸ್ಟ್ರೈಕ್ ಎಲ್ಲ ಮಾಡಿದ್ರೆ ಅದಕ್ಕೆಲ್ಲ ಸ್ವಲ್ಪ ಒಗ್ಗಟ್ಟಿಂದ ಹೋಗ್ಬೇಕಾಗುತ್ತೆ. ಈಗ ಕ್ಯಾಬ್ ಡ್ರೈವರ್ಸ್ಗಳದ್ದು ಒಂದು ಬೆಳವಣಿಗೆ ನಾನು ನೋಡಿದ್ದೀನಿ. ನಾನು 2006 ರೇಡಿಯೋ ಶೋ ಸ್ಟಾರ್ಟ್ ಮಾಡಿದಾಗ 2006ಇಂದ 17-18ವರೆಗೂ ನನ್ನ ಶೋಗೆ ಕಾಲ್ 11 ಗಂಟೆಯಿಂದ 2 ಗಂಟೆಗೆ ಶೋಗೆ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬರ್ತಾಯಿದ್ದಿದೆ. ಒಂದು 60% ಕ್ಯಾಬ್ ಡ್ರೈವರ್ಸು, ಜೊತೆಗೆ ಕ್ಯಾಬ್ ಡ್ರೈವರ್ಸ್ಗಳು ಆ ಟೈಮಿಗೆ IT ಸಪೋರ್ಟ್ ಅಂತ ಅಥವಾ IT ಕಂಪ್ನಿಗಳಿಗೆ ಯಾರೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಅವರನ್ನು ಎಲ್ಲ ಇಡೀ ಕ್ಯಾಬ್ ಆನ್ ಆಗಿರೋದು. ಒಬ್ಬರು ಅದೇ ಮನೆಗೊಂದು ಹೆಣ್ಣು ಓದಿದ್ರೆ ಇಡೀ ಸಂಸಾರ ತೂಗ್ದಂಗೆ ಅನ್ನೋ ಮಾತೇನಿದೆ. ಒಬ್ಬ ಕ್ಯಾಬ್ ಡ್ರೈವರ್ ಕೇಳಿದ್ರೆ ಅಲ್ಲಿ ಒಳಗಡೆ 5 ಜನಗಳು ನನ್ನ ಶೋ ಕೇಳ್ದಂಗೆ ಅಂತ ಇವ್ರುಗಳೆಲ್ಲ ಕಾಲ್ ಮಾಡೋರು. ಆಮೇಲೆ ಕೋವಿಡ್ ಆದಮೇಲೆ ನಾನು ನೋಡಿರೋ ಬೆಳವಣಿಗೆ, ಈ ಕ್ಯಾಬ್ ಡ್ರೈವರ್ಸ್ಗಳೆಲ್ಲ ಫೋನಲ್ಲಿ ಇರ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಮಾತಾಡ್ತಾ ಇರ್ತಾರೆ.
ಇದೇನಿದು ಹೊಸ ಬೆಳವಣಿಗೆ? ನೀವು ಆಟೋ ನಿಮಗೂ ಏನಾದ್ರು ಇದು ಚೇಂಜ್ ಆಗಿದೆಯಾ? ನಮಗೇನು ಚೇಂಜ್ ಆಗಿಲ್ಲ ಅದು, ಆ ಥರ ಏನು ಚೇಂಜ್ ಆಗಿಲ್ಲ. ಅವರಂದರೆ ಇವಾಗ ಇದು ಬಂದುಬಿಟ್ಟಿದೆಯಲ್ಲ ಮೇಡಮ್, ಶೇರ್ ಚಾಟ್ ಅಂತ ಎಲ್ಲ ಬಂದುಬಿಟ್ಟಿದೆಯಲ್ಲ, ಅದು ಅದನ್ನು ನೋಡ್ಕೊಂಡಿರ್ತಾರೆ ಅವರು. ನಾವು ನಮ್ಮದೇನು ಅವೆಲ್ಲ ಅವಶ್ಯಕತೆ ಇಲ್ಲ ಇವಾಗ. ಯಾವುದು ಈ ಶೇರ್ ಚಾಟ್ ನೋಡೋದು ಅವೆಲ್ಲ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನಮಗೇನೋ ದುಡಿಮೆ ಮಾಡಬೇಕು ಮೇನ್ ಇವಾಗ, ಅಷ್ಟೇ, ಅದೊಂದೇ ನಮಗೆ. ಸುಮಾರು ಆಟೋ ಡ್ರೈವರ್ಸ್ಗಳೆಲ್ಲ ವೀಡಿಯೋ ನೋಡೋದು, ಆ ಶೇರ್ ಚಾಟ್ಗಳು ನೋಡೋದು ಅದೇ ಮಾಡ್ತಾಯಿದ್ರು. ಅದರಿಂದ ನಿಮ್ಮನ್ನು ಪ್ರೋಗ್ರಾಮ್ಗಳೆಲ್ಲ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ ಬೆಳವಣಿಗೆ. ಕೇಳೋದು ನಮ್ಮ ಶೋಗಳು ಇದನ್ನು ನೋಡ್ತಾ ಇದ್ದಾರೆ ಅಂದರೆ. ನಾನು ಮುಂಚೆ ಕೇಳಿದ್ದೀನಿ ನಿಮ್ಮದು ರೇಡಿಯೋದು ಕೇಳಿದ್ದೀನಿ ಅವಾಗ. ಈಗ ದುಡಿಮೆ ಕಡೆ ಆಗೋಗಿರೋದ್ರಿಂದ ಸ್ಮಾರ್ಟ್ ಫೋನ್ಗಳು ಬಂದು ಎಲ್ಲರೂ ಒಂದೊಂದು ಕಡೆ ಡೈವರ್ಟ್ ಆಗೋಗಿದ್ದಾರೆ. ಸೊ ಈ ಆಟೋ ಡ್ರೈವರ್ಗಳ ಬಗ್ಗೆ ಜನಕ್ಕೆ ಕಾಣದೇ ಇರೋವಂಥ ಒಂದಷ್ಟು ಕಟು ಸತ್ಯಗಳೇನು? ಕಾಣದೇ ಇರೋದು, ಕಣ್ಣಿಗೆ ಕಾಣೋದು ಎಸ್, ನೀವು ನಿಮ್ಮ ಯೂನಿಫಾರ್ಮು ಮತ್ತು ನೀವು ನಮ್ಮನ್ನು ಮಾತಾಡಿಸೋ ರೀತಿ, ರೈಡು, ಅದಾದಮೇಲೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಟ್ ಕಾಣದೇ ಇರೋ ಒಂದಷ್ಟು ಕಟು ಸತ್ಯಗಳು, ನಿಮ್ಮ ಬಗ್ಗೆ ನಮ್ಗೆ ಅರ್ಥ ಆಗದೇ ಇರೋ ಒಂದಷ್ಟು ವಿಚಾರಗಳು, ಸೊ ದಟ್ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಅಟ್ಲೀಸ್ಟ್ ಮುಂದಿನ ದಿವಸದಲ್ಲಿ ಆದರೂ ಓಹೋ ನೆಕ್ಸ್ಟ್ ಟೈಮ್ ನೋಡಿಕೊಂಡು ಮಾತಾಡ್ಬೋದು, ನಡ್ಕೋಬೋದು. ಅದೇ ನಾವು ಕಸ್ಟಮರ್ ಹತ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಕೋಬೇಕು. ಇವಾಗ ಅವರು ಒಂದು ಲೊಕೇಶನ್ಗೆ ಇವಾಗ ಬುಕ್ ಮಾಡಿರ್ತಾರೆ, ಇನ್ನೊಂದು ಲೊಕೇಶನ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಡ್ರೈವರ್ ಏನು ಮಾಡ್ತಾರೆ, ಇಲ್ಲ ನಾವು ಹೋಗಲ್ಲ ಆ ಕಡೆ, ಹಂಗೆ ಅಂತಾರೆ. ಅವರಾಗ ಓಕೆ ಮೇಡಮ್ ಚೇಂಜ್ ಮಾಡಿ ನಾವು ಬರ್ತೀವಿ, ಆ ಥರ ಮಾತಾಡಿ ಅವ್ರ ಹತ್ರ ಕನ್ವಿನ್ಸ್ ಮಾಡ್ಕೊಂಡು ನಾವು ಕಸ್ಟಮರ್ಗಳು ಸ್ವಲ್ಪ ಸಪೋರ್ಟಲ್ಲಿ ಹೋಗಬೇಕು ಅಷ್ಟೇ. ಆವಾಗ ಅವ್ರಿಗೂ ನಮ್ಮ ಡ್ರೈವರ್ನ ಮೇಲೆ ಅನುಕಂಪ ಬರುತ್ತೆ, ಅವ್ರಿಗೂ ಸಂತೋಷ ಪಡ್ತಾರೆ ಅವಾಗ ಅವರು.